ಸೂಟು ಬೂಟು ಹಾಕಿ ಸೂಟ್ ಕೇಸ್ ಇಟ್ಕೊಂಡು ಬರ್ತಕ್ಕಂಥವ್ರು ಬರಲ್ಲ. ಯಾವೊಂದು ಬಟ್ಟೆ ಮಾಸಿರ್ತದೆ, ಊಟ ಮಾಡಿರಲ್ಲ, ಕಿಡ್ನಿ ಕಾಯಿಲೆ, ಹಲವಾರು ರೀತಿಯ ಸಮಸ್ಯೆಗಳನ್ನು ನನ್ನ ಮುಂದೆ ತರ್ತಕ್ಕಂಥ ಜನರ ನೋವನ್ನು ಏನು ಕಂಡಿದ್ದೇನೆ. ಸಿದ್ದರಾಮಯ್ಯನವರೇ, ನಿಮ್ಗೆ 2,000 ರೂಪಾಯಿ ಆ ಕಿಡ್ನಿ ಪೇಷಂಟ್ನು ಹಾರ್ಟ್ ಅಟ್ಯಾಕ್ ಆದಂಥವನ್ನು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯನವರೇ. ಇವತ್ತು ಯಾವುದೋ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೆ, ಸರ್ಕಾರಿ ಶಾಲೆಗಳನ್ನು ಮುಚ್ತಾ ಇದ್ದಾರೆ ಈ ಸರ್ಕಾರ. ಯಾವೊಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಂತು ಅದನ್ನೂ ತರಲಿಲ್ಲ. ಈಗ ಅದು ಯಾವುದೋ ಪಾಲಿಸಿ ತರ್ತೀವಿ ಅಂತ ಹೋಗಿ ಖಾಸಗಿಯ ಶಾಲೆಗಳನ್ನು ನಡೆಸ್ತಕ್ಕಂಥವರಿಗೆ ಸಂಪೂರ್ಣವಾಗಿ ಬಲ ತುಂಬಿ ಬಡ ಮಕ್ಕಳು ಓದದಿರ್ತಕ್ಕಂಥ ಪರಿಸ್ಥಿತಿಯನ್ನ ಇವತ್ತು ಯಾವ ಸಿದ್ದರಾಮಯ್ಯನವರು ನಾನು ಅಹಿಂದ ನಾಯಕ ಬಡವರಿಗೋಸ್ಕರ ಇದ್ದೇನೆ ಅಂತ ಹೇಳ್ತೀರಿ. ಸರ್ಕಾರದ ಶಾಲೆಗಳನ್ನು ಹಂತ ಹಂತವಾಗಿ ಮುಚ್ಚಿ ಸರ್ಕಾರಕ್ಕೆ ಶಿಕ್ಷಕರ ನೇಮಕ ಏನಾಗಬೇಕು, ಶಾಲೆಗಳಿಗೆ 76,000 ಶಿಕ್ಷಕರ ಕೊರತೆಯನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ನಮ್ಮ ಭೋಜೇಗೌಡರು ಕೂತಿದ್ದಾರೆ, ನಮ್ಮ MLC ಎಜುಕೇಷನ್ನ ಒಂದು ರೆಪ್ರೆಸೆಂಟ್ ಇರ್ತಕ್ಕಂಥವ್ರು, ವಿವೇಕಾನಂದ ಎಲ್ಲ ಕೂತಿದ್ದಾರೆ. ಯಾತಕಪ್ಪ ಇವತ್ತು ಧಾರವಾಡದಲ್ಲಿ ಯಾವ ಯುವಕರು ಧರಣಿ ನಡೆಸಿದ್ರು, ಅವರ ಹೋರಾಟ ನೋಡಿ ಹೆದರಿ ಇಲ್ಲ ನಾವು ತಕ್ಷಣ ಯಾವುದೋ ಈ ಡಿಸೆಂಬರ್ ಒಳಗೋ ಯಾವುದೋ ಒಂದು ಮಂತ್ಲಿ ನಾವು ಕೆಲಸವನ್ನು ತುಂಬ್ತೀವಿ, ನಿರುದ್ಯೋಗ ಸಮಸ್ಯೆ ಬಗೆಹರಿಸ್ತೀನಿ ಹೇಳಿದಂಥ ಸಿದ್ದರಾಮಯ್ಯನವರೇ, ಎಷ್ಟು ಜನ ಯುವಕರಿಗೆ ಉದ್ಯೋಗ ಕೊಡಲಿಕ್ಕೆ ಈಗ ನೀವು ತೀರ್ಮಾನ ಮಾಡಿದ್ದೀರಿ? ಇನ್ನು ಒಳ ಮೀಸಲಾತಿಯ ಗಲಾಟೆ ಇದೆ, ರಿಸರ್ವೇಶನ್ ಗಲಾಟೆ ಇದೆ, ಕಾಂತರಾಜು ವರದಿ ಜಾರಿಗೆ ತರಲಿಕ್ಕಾಗಿಲ್ಲ, ಜಯಪ್ರಕಾಶ್ ಹೆಗಡೆ ವರದಿ ಜಾರಿ ತರಕ್ಕಾಗಿಲ್ಲ. ಎಲ್ಲೋಗಿದ್ದೀರಪ್ಪ ಸಿದ್ದರಾಮಯ್ಯನವರೇ? ಕುಮಾರಸ್ವಾಮಿ ಕಾಂತರಾಜು ವರದಿಯನ್ನ ಅನುಷ್ಠಾನಕ್ಕೆ ತರದೆ ಹಾಗೆ ಅದನ್ನ ಹೆಸರು ನನ್ನ ಮೇಲೆ ಅಪಾದನೆ ಮಾಡಿದಂಥ ಸಿದ್ದರಾಮಯ್ಯನವರೇ, ಯಾವ ಕಾಂತರಾಜು ವರದಿ ಏನು ದೊಡ್ಡ ಉದ್ಧಾರ ಮಾಡ್ತಕ್ಕಂಥ ವರದಿ ಅದು ಅಂತ ಹೇಳಿ ಭಾಷಣ ಮಾಡಿದಂಥವರು ಈ ಕ್ಷಣದವರೆಗೆ ಯಾವ ಕಾರಣಕ್ಕೆ ಆ ವರದಿಯನ್ನು ಅನುಷ್ಠಾನಕ್ಕೆ ತರ್ತಾ ಇಲ್ಲ? ಹೆದರಿಕೆ ಶುರುವಾಗಿದೆಯಾ? ಈಗ ನಿಮಗೆ ಹೇಳಲಿಕ್ಕೆ ಹೋದ್ರೆ ಹಲವಾರು ವಿಷಯ ಹೇಳಬಲ್ಲೆ, ಬಹಳ ವಿಷಯಗಳಿದೆ. ನಾನು ಒಂದು ಮಾತನ್ನ ಹೇಳ್ತೇನೆ. ಇವತ್ತು ಈ ಸಭೆಯ ಮುಖಾಂತರ ಬೆಂಗಳೂರು ನಗರದಲ್ಲಿ ಒಂದು ಕಾಲದಲ್ಲಿ ನಾವು ಸಣ್ಣ ಮಕ್ಕಳು ITI, NGF, BEL ಹೀಗೆ ಹಲವಾರು ರೀತಿಯ ಕಾರ್ಖಾನೆಗಳಿಗೆ ಬೆಳಗ್ಗೆ ಎದ್ದರೆ ಬಸ್ಗಳು, 100 ಬಸ್ಗಳು ಹೋಗ್ತಾ ಇತ್ತು ಬೆಳಗ್ಗೆ 5 ಗಂಟೆ 6 ಗಂಟೆನಲ್ಲಿ. ನಾವು ಸಣ್ಣ ಮಕ್ಕಳು 1972, 73ನೇ ಇಸ್ವಿನಲ್ಲಿ ನಾವು ಅದು ನೋಡ್ತಾ ಇದ್ವು. ಬೆಂಗಳೂರು ನಗರ ಯಾವ ರೀತಿ ಇದೆ, ಬೆಂಗಳೂರು ನಗರದಲ್ಲಿ ಸಾವಿರಾರು ಕುಟುಂಬಗಳಿಗೆ ಉದ್ಯೋಗಗಳನ್ನು ಯಾವ ರೀತಿ ಕೊಟ್ಟಿತ್ತು. ಇವತ್ತು ನಮ್ಮ HMT, ಆ HMT ಕಾರ್ಖಾನೆಗೆ ನಾನು ಜೀವ ಕೊಡಬೇಕು ಅಂತ ಹೋದರೆ ಈಗಿನ ಸರ್ಕಾರದಲ್ಲಿ ಅದು ಅರಣ್ಯ ಇಲಾಖೆಗೆ ಸೇರಿರ್ತಕ್ಕಂಥ ಭೂಮಿ ಅಂತ ಹೇಳಿ ಕೋರ್ಟ್ನಲ್ಲಿ ಕೇಸ್ ಹಾಕೊಂಡು ಕೇಸ್ ನಡೆಸ್ಲಿಕ್ಕೆ ಹೊರಟ್ರಿ. ಯಾವೊಂದು ಕುದುರೆ ಬುಕ್ಕ, ಅದಕ್ಕೆ 1,700 ಕೋಟಿ ಹಣವನ್ನು ನಾನು ಬಂಡವಾಳ ಕೊಟ್ಟು ಆ ಕಾರ್ಖಾನೆ ಪ್ರಾರಂಭ ಮಾಡಿಸಬೇಕು ಅಂತ ಹೋದರೆ ಅದಕ್ಕೊಂದು ತಕರಾರು ತೆಗೆದು ಅಲ್ಲಿ ಆ ಕೆಲಸ ಮಾಡ್ಲಿಕ್ಕೆ ಬಿಡಲಿಲ್ಲ. ಇದು ನಿಮ್ಮ ಕಾರ್ಯಕ್ರಮ, ಇದು ನೀವು ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತಾ ಇರೋದು. ಬೆಂಗಳೂರಿನಲ್ಲಿ ಆ ಕಸದ ರಾಶಿ, ನಿಖಿಲ್ ಕುಮಾರಸ್ವಾಮಿ ಅವರು ಮಂಡೂರ್ದು ಎಲ್ಲ ಹೇಳ್ತಾ ಇದ್ರು. ಇಲ್ಲಿಯವರೆಗೆ ಯಾತಕ್ಕೆ ಅದನ್ನು ವೈಜ್ಞಾನಿಕವಾಗಿ ಸರಿಪಡಿಸ್ಲಿಕ್ಕೆ ಆಗ್ತಾ ಇಲ್ಲ? ನಾನು 2018ರಲ್ಲಿ ಇವರು ಬಂದರಲ್ಲ ಮಹಾನುಭಾವರುಗಳು, ಕೆಲವು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಹೊರಟ್ರೆ, ಕುಮಾರಸ್ವಾಮಿ ಅವರೇ ನಿಮಗೂ ಇದಕ್ಕೂ ಸಂಬಂಧ ಇಲ್ಲ. ಬೆಂಗಳೂರು ನಗರಕ್ಕೆ, ಬೆಂಗಳೂರು ನಗರ ನಮಗೆ ಸೇರಿರೋದು ಇಲಾಖೆ, ನೀವು ಇದನ್ನು ನಮ್ಮ ಗಮನಕ್ಕೆ ಬರದೆ ಏನೂ ಮಾಡಬಾರದು. ಈ ರೀತಿ ನನಗೆ ಅಡಚಣೆ ಉಂಟು ಮಾಡಿ ಕೆಲಸ ಮಾಡಲಿಕ್ಕೆ ಬಿಡಲಿಲ್ಲ. ಇವತ್ತು ಬೆಂಗಳೂರು ನಗರದ ಒಂದು ವಿಶ್ವದಲ್ಲೇ ಹೆಸರನ್ನ ಮಾಡಿರ್ತಕ್ಕಂಥ ನಗರ ಇದು. ಯಾವ ಪರಿಸ್ಥಿತಿಯಲ್ಲಿದ್ದೇವೆ, ಯಾವ ಭಾಗದಲ್ಲಿ ನೆಮ್ಮದಿಯಿಂದ ಜನ ಇದ್ದಾರೆ, ಯಾವ ರೀತಿಯ ಇವತ್ತು ನಮ್ಮ ಪೊಲೀಸ್ ಇಲಾಖೆಗಳ ಮುಖಾಂತರ ರಕ್ಷಣೆಯನ್ನ ಈ ಸರ್ಕಾರದಲ್ಲಿ ಜನತೆಗೆ ಕೊಡ್ಲಿಕ್ಕೆ ಆಗ್ತಾ ಇದೆ, ಇದೆಲ್ಲವನ್ನ ಯೋಚನೆ ಮಾಡಿ ನಾನು ಮಾಧ್ಯಮದ ಮಿತ್ರರ ಮುಖಾಂತರ ಬೆಂಗಳೂರು ನಗರದ ನಾಗರಿಕರಿಗೆ ಹೇಳ್ತಾ ಇದ್ದೇನೆ. ಇವತ್ತು ಒಂದು ಅವಕಾಶ ಈ ಒಂದು ಪಕ್ಷವನ್ನ ಗಣನೆಗೆ ತೆಗೆದುಕೊಳ್ಳಿ.
2006 ನಾನು ಮುಖ್ಯಮಂತ್ರಿ ಇದ್ದಾಗ ಯಾವ ಕೇಂದ್ರ ಸರ್ಕಾರದ JNNURM ಸ್ಕೀಮ್ನ ಇಡೀ ದೇಶದಲ್ಲಿ ತರಲಿಕ್ಕೆ ಹೊರಟರು. ಆ ಹಿನ್ನೆಲೆಯಲ್ಲಿ ನಾನು ಕೇಂದ್ರ ಸರ್ಕಾರದ ಮುಂದೆ ಮನವಿಯನ್ನು ಕೊಟ್ಟು ಯಾವ ಒಂದು ಕಾರ್ಯಕ್ರಮಗಳನ್ನು ಯಾವ ರೀತಿ ಮಾಡ್ತೀವಿ ಅಂತಕ್ಕಂಥ DPRನ ಸಲ್ಲಿಸಿ 25,000 ಕೋಟಿ 5 ವರ್ಷದಲ್ಲಿ ಬೆಂಗಳೂರು ಮತ್ತು ಮೈಸೂರು ನಗರದ ಅಭಿವೃದ್ಧಿಗೆ ಹಣ ಬಂತು. ಆ ಹಣ ಯಾವ್ಯಾವ ರೀತಿಯ ಅಭಿವೃದ್ಧಿಗೆ ಎಷ್ಟೆಷ್ಟು % ಉಪಯೋಗ ಮಾಡ್ಕೊಂಡ್ರು ಅದೆಲ್ಲ ನಾನೀಗ ಚರ್ಚೆ ಮಾಡ್ಲಿಕ್ಕಾಗಲ್ಲ. ಪಾಪ ಪುಣ್ಯದ ಮಥನವೋ, ನೀತಿ ತತ್ವದ ಕಥನವೋ, ಬಲಾಬಲಗಳ ಘೋರ ಕದನವೋ, ಪ್ರೇಮ ಕಾಮದ ಸದನವೋ, ರಾಗ ದ್ವೇಷದ ದೋಷವೋ, ಜನ್ಮ ಜನ್ಮದ ಪಾಶ